ಬಡ ಕುಟುಂಬದ ಹಿರಿಯ ಜೀವಗಳಿಗೆ ತುಮಕೂರಿನ ಸಮೃದ್ಧಿ ಶಿಕ್ಷಣ ಸಂಸ್ಥೆ ವತಿಯಿಂದ ಬೆಡ್ಶೀಟ್, ಸ್ವೆಟರ್, ಟೋಪಿಗಳನ್ನು ವಿತರಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ತುಮಕೂರು ತಾಲೂಕು ಹೆಬ್ಬೂರು ಹೋಬಳಿಯ ನಾಗವಲ್ಲಿ ಗ್ರಾಮ ಪಂಚಾಯಿತಿಯ ರಂಗನಾಥಪುರದಲ್ಲಿ ಸಮೃದ್ಧಿ ಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷ ಬೆಳಗುಂಬ ವೆಂಕಟೇಶ್ ಬೆಡ್ಶೀಟ್ ವಿತರಣೆ ಕಾರ್ಯ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಬೆಳಗುಂಬ ವೆಂಕಟೇಶ್, ನಮ್ಮ ಸಮೃದ್ಧಿ ಶಿಕ್ಷಣ ಟ್ರಸ್ಟ್ ಈಗಾಗಲೇ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಮುನ್ನಡೆಯುತ್ತಿದೆ. ಬಡ ಕುಟುಂಬದ ಮಕ್ಕಳಿಗೆ ಶಿಕ್ಷಣಕ್ಕೆ ನೆರವಾಗುವುದು, ಅಗತ್ಯ ಪರಿಕರ ವಿತರಿಸುವುದು, ಆರ್ಥಿಕ ನೆರವು ಕಲ್ಪಿಸುವ ಕಾರ್ಯ ಮಾಡುತ್ತಾ ಬಂದಿದೆ. ಅದೇ ರೀತಿ ಈಗ ಬಡ ಕುಟುಂಬದ ಹಿರಿಯ ಜೀವಗಳಿಗೆ ಮತ್ತು ವಿಶೇಷ ಚೇತನರಿಗೆ ಗುಣಮಟ್ಟದ ಬೆಡ್ಶೀಟ್, ಸ್ವೆಟರ್, ಟೋಪಿ ವಿತರಿಸುವ ಕಾರ್ಯ ಕೈಗೊಂಡಿದ್ದಾರೆ ಎಂದರು. ಈ ಬಾರಿ ಚಳಿ ಹೆಚ್ಚಿರುವುದರಿಂದ ಹಿರಿಯ ಜೀವಗಳು ಚಳಿಯಲ್ಲಿ ಒದ್ದಾಡುವುದು ಕಂಡು ಈ ಕಾರ್ಯ ಕೈಗೊಂಡಿದ್ದೇವೆ. ಚಳಿಯಿಂದ ವಯಸ್ಸಾದವರ ಆರೋಗ್ಯದಲ್ಲಿ ಏರುಪೇರು ಆಗುವುದನ್ನು ಗಮನಿಸಿದ್ದೇವೆ. ಈ ನಿಟ್ಟಿನಲ್ಲಿ ಚಳಿ ತಡೆಯುವ ಮತ್ತು ಆರೋಗ್ಯ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವು ಸಮೃದ್ಧಿ ಶಿಕ್ಷಣದ ಟ್ರಸ್ಟ್ನಿಂದ ಬೆಡ್ಶೀಟ್, ಸ್ವೆಟರ್, ಟೋಪಿಗಳನ್ನು ವಿತರಿಸುತ್ತೇವೆ. ಹೆಬ್ಬೂರು ಹೋಬಳಿಯಲ್ಲಿ ಈಗ ಈ ಕಾರ್ಯಕ್ಕೆ ಚಾಲನೆ ನೀಡಿದ್ದು, ಮುಂದಿನ ದಿನಗಳಲ್ಲಿ ಹೋಬಳಿಯಾದ್ಯಂತ ಬಡ ಕುಟುಂಬಗಳ ಹಿರಿಯ ಜೀವಗಳಿಗೆ ಬೆಡ್ಶೀಟ್, ಸ್ವೆಟರ್, ಟೋಪಿ ವಿತರಿಸಲಾಗುವುದು ಎಂದರು. ಟ್ರಸ್ಟಿಗಳಾದ ನರಸಿಂಹರಾಜು ವಡ್ಡರಹಳ್ಳಿ, ಕುಮಾರ್ ಹೆಬ್ಬಕ್ಕ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಜನಾರ್ದನ್ ನಾಗವಲ್ಲಿ, ಪ್ರದೀಪ್ ಮುದಿಗೆರೆ, ಕುಮಾರ್ ರಂಗನಾಥಪುರ, ಡಿಕೆ ಕಾಂತರಾಜು ದೊಡ್ಡೇರಿ ಇತರರು ಹಾಜರಿದ್ದರು.